ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ವಿಡಿಯೋ ಏನಪ್ಪ ಅಂದರೆ ತಮ್ಮನೇಲಿ ನೋಡಿರ್ತೀರಾ, ನಾನು ರಿಂಗ್ ಲೈಟ್ ತೊಗೊಂಡಿದ್ದೀನಿ. ಅದು ಸೆಕೆಂಡ್ ಟೈಮ್ ಇವಾಗ ಪರ್ಚೇಸ್ ಮಾಡಿರೋದು. ಫಸ್ಟ್ದು ಏನಪ್ಪ ಆಯಿತು ಅಂದರೆ ನೋಡಿಸ್ತೀನಿ ನಿಮ್ಗೆ, ಅದನ್ನು ಕೂಡ ನೋಡಿ. ನಾನು ಮನೆ ಶಿಫ್ಟ್ ಆದಾಗ ಇದಕ್ಕೆ ಹೋಲ್ಡ್ ಮಾಡ್ತೀವಲ್ವ, ಅದೆಲ್ಲೋ ಮಿಸ್ ಆಗೋಗಿದೆ. ಮತ್ತು ಇದು ಲೈಟ್ ಕೂಡ ಬರ್ತಿಲ್ಲ. ಇದು ವೇಸ್ಟ್ ಆಯ್ತು ನನಗೆ. 650 ಹಾಕ್ಬಿಟ್ಟು ತೊಗೊಂಡೆ. ಫ್ಲಿಪ್ಕಾರ್ಟಲ್ಲಿ ಇದನ್ನು ತೊಗೊಂಡಿದ್ದು, ಅದ್ರ ಕೆಳಗಡೆ ಬಿತ್ತು ಅನಿಸುತ್ತೆ, ಅದಕ್ಕೆ ಇದು ಬರೋಕ್ಕೆ ಆಗ್ತಿಲ್ಲ. ಸರಿ, ಇದು ವೇಸ್ಟು. ಇದನ್ನಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಇಕ್ಕಿದ್ದೀನಿ. ಇದು ಕೂಡ ಅಷ್ಟೇ, ಇಲ್ಲಿ ಕಟ್ಟಾಗೋಗಿದೆ ನೋಡಿ, ಇಲ್ಲಿ ಬರೋದು ಕಟ್ಟಾಗೋಗಿದೆ. ಸರಿ ಅಂತ ಹೇಳ್ಬಿಟ್ಟು ಇನ್ನು ನಂಗೆ ರಿಂಗ್ ಲೈಟ್ ಬೇಕಾಗುತ್ತೆ, ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬಿಟ್ಟು ತೊಗೊತಿದ್ದೀನಿ. ಫಸ್ಟ್ ಇನ್ನೊಂದು ಮಿನಿ ರಿಂಗ್ ಲೈಟ್ ನೋಡಿಸಿ ನಿಮಗೆ. ಇದು ಇವಾಗೆಲ್ಲ ಫ್ಲಿಪ್ಕಾರ್ಟ್ ಆಗಲಿ ಮೀಶೋಲ್ಲಾಗಲಿ ಇರುತ್ತಲ್ವ, ಇದು ನಾನು ಮೀಶೋಲ್ಲಿ ತೊಗೊಂಡೆ. 160 170 ಅಷ್ಟು ಆಯ್ತು ಅಷ್ಟೇ. ಇದಕ್ಕೆ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ ನೋಡಿ, ಚಿಕ್ಕದಾಗಿ ಕೊಟ್ಟಿದ್ದಾರೆ. ತುಂಬ ಕ್ಯೂಟಾಗಿ ಚೆನ್ನಾಗಿರುತ್ತೆ. ಇದು ನೋಡಿ, ಸ್ವಲ್ಪ ಒಂದು ಲೈಟ್, ಆಮೇಲೆ ಇದು ಸ್ವಲ್ಪ ಬ್ರೈಟ್, ಮತ್ತು ಇದು ಸ್ವಲ್ಪ ಬ್ರೈಟ್, ಇಷ್ಟು ಬ್ರೈಟ್ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ತುಂಬ ಕ್ಲಾರಿಟಿ ಕೊಡುತ್ತೆ. ಇವಾಗ ನಾನು ಫೋನ್ಗೆ ಹಾಕ್ತೀನಿ, ನೋಡಿದ್ರಾ? ಗೊತ್ತಾಗ್ತಿದಲ್ವಾ ಎಷ್ಟು ಕ್ಲಾರಿಟಿ ಕೊಡುತ್ತೆ ಅಂತ. ನಿಮಗೆ ನೋಡ್ಸ್ಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಹಾಕಿಲ್ಲ ಇಷ್ಟೊತ್ತು, ಈಗ ಹಾಕಿದ್ದೀನಿ. ಇವಾಗ ನಮಗೆ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿದೆ ಅಲ್ವಾ. ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ನನಗೆ ಬೇಕಾಗಿತ್ತು, ಇಂಪಾರ್ಟೆಂಟ್ ಇತ್ತು, ಅದಕ್ಕೆ ತೊಗೊಂಡೆ. ನೆಕ್ಸ್ಟು ಡ್ರೈ ಪಾಟ್ ಕೂಡ ಆರ್ಡ್ರ್ ಮಾಡಿದ್ದೀನಿ. ಅದು ಟುಮಾರೋ ಬರುತ್ತೆ, ನಾಳೆ ಬರುತ್ತೆ ಕೊರಿಯರು. ಇದು ನಾಳೆನೇ ಬರಬೇಕಾಗಿತ್ತು. ಎರಡು ಒಂದೇ ಸರಿ ಅನ್ಬಾಕ್ಸ್ ಮಾಡಿ ನೋಡ್ಸೋಣ ಅಂದ್ಕೊಂಡೆ, ಆದರೆ ಇದು ಬೇಗ ಬಂತು. ಸರಿ, ನನಗೆ ಎಕ್ಸೈಟ್ಮೆಂಟು, ಅದು ನೋಡಬೇಕು ಹೆಂಗಿರುತ್ತೆ, ಏನು ವರ್ಕ್ ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೀಗೆ ಮಾಡ್ತಿದ್ದೀನಿ. ಇವಾಗ ಬಂದು ನೈಟ್ 7 o'clock ಆಗಿದೆ, ಆಗ ಮಾಡ್ತಿದ್ದೀನಿ ವಿಡಿಯೋನ. ಇದೆಲ್ಲ ಪ್ಯಾಕಿಂಗ್ ಸ್ವಲ್ಪ ಇಷ್ಟ ಆಗಿಲ್ಲ ಹೇಳ್ಬೇಕಂದ್ರೆ. ನೋಡಿ, ಇಲ್ಲೆಲ್ಲ ಹಿಂಗಾಗಿದೆ, ಮತ್ತು ಇಲ್ಲಿ ನೋಡಿ ಸ್ವಲ್ಪ ಓಪನ್ ಆಗಿದೆ. ನನಗೇನೋ ಸ್ವಲ್ಪ ಡ್ಯಾಮೇಜ್ ರಿಟರ್ನ್ ಮಾಡ್ತೀನಿ ನಾನು. ಸರಿ, ನೋಡೋಣ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ನಿಮಗೂ ಯೂಸ್ಫುಲ್ ಆಗುತ್ತೆ ಯಾರಿಗಾದ್ರೂ ಬೇಕಂದರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಆ ಡ್ರೈ ಪಾಟ್ ಬರೋದು ಕೂಡ ಅದನ್ನು ಅನ್ಬಾಕ್ಸಿಂಗ್ ಮಾಡಿ ವಿಡಿಯೋ ಮಾಡಿ ಇಕ್ತೀನಿ. ಎರಡನ್ನೂ ಇದರಲ್ಲೇ ಜಾಯಿಂಟ್ ಮಾಡಿ ಇಕ್ತೀನಿ ಕ್ಲಿಪ್ಪಿಂಗ್ಸ್ನ. ನಾಳೆ ಆ ವಿಡಿಯೋ ಮಾಡ್ತೀನಿ, ಇದನ್ನು ಇವತ್ತು ಮುಗಿಸ್ತೀನಿ. ಅದಕ್ಕೆ ಒಂದೇ ಸರಿ ಮಾಡೋಣ ಅಂದರೆ ನನಗೆ ಸಮಾಧಾನ ಆಗಲ್ಲ, ವೆಯ್ಟ್ ಮಾಡೋಷ್ಟು ತಾಳ್ಮೆ ಇಲ್ಲ. ಸರಿ, ಓಪನ್ ಮಾಡೋಣ. ನಂಗೆ ಪ್ಯಾಕೇಜ್ ಅಂತೂ ಪರ್ಸ್ನಲಿ ನನಗೆ ಇಷ್ಟ ಆಗಿಲ್ಲ. ಈ ಥರ ಪ್ಯಾಕೇಜ್ ಕೊಡ್ಬೋದು. ಇದೆಷ್ಟು ಅಂತ ಹೇಳ್ತೀನಿ, ಇದನ್ನ ಓಪನ್ ಮಾಡಿ ಇದು ಹೆಂಗೆ ಏನು ಅಂತ ನಾವು ಹೇಳ್ತೀನಿ. ಇದು ಹೇಳ್ಬೇಕಂದ್ರೆ ಇದು ನಾವೆಲ್ಲ ಕಿತ್ತಾಕೋದೆ, ನಮ್ಮ ಮಿಮ್ಮಿ ಒಂದು ಡಿಸ್ಟರ್ಬ್ ಮಾಡೋಕ್ಕೆ. ಇದು ರಿಂಗ್ ಲೈಟು, ಅದು ಫಸ್ಟ್ ಆರ್ಡರ್ ಮಾಡಿದ್ದು ಅದೇ ಸೇಮ್ ಆರ್ಡರ್ ಮಾಡಿದ, ಬೇರೆ ಇದು ತುಂಬ ಚೆನ್ನಾಗಿ ಬಂದಿರೋ, ನಮಗೂ ಅಷ್ಟೇ ಸಾಕು. ಏಯ್, ನಮ್ಮ ಮಿಮ್ಮಿ ಏನಾದರೂ ಮಾಡೋಂಗಿಲ್ಲ, ಬಂದ್ಬಿಡ್ತದೆ ನೋಡಿ. ಚೆನ್ನಾಗಿ ಬಂದಿದೆ, ಅದನ್ನು ಯೂಸ್ ದೇವೈ. ಚೆನ್ನಾಗಿ ಬಂದಿದೆ. ಇದಕ್ಕಿಂತನೂ ಇದು ಚೆನ್ನಾಗಿ ಬಂದಿದೆ ನೋಡಿ. ಸ್ವಲ್ಪ ಸ್ಟ್ರಾಂಗ್ ಅನಿಸ್ತಿದೆ ನನಗೆ, ಸ್ವಲ್ಪ ಗಟ್ಟಿಗೂ ಇದೆ. ಇದು ಇಷ್ಟ ಆಯಿತು, ಚೆನ್ನಾಗೂ ಇದೆ ಈ ಗ್ರಿಪ್ಪು. ಓಕೆ, ಇಷ್ಟ ಆಯಿತು. ಲೈಟ್ ಹೆಂಗಿದೆ ನೋಡಿ. ನಂಗೆ ಸ್ಟಾರ್ಟಿಂಗಲ್ಲ ತೊಗೊಂಡಾಗ ಹಿಂಗೆ ಏನು ಗೊತ್ತಾಗಿಲ್ಲ, ಇವಾಗ ಸ್ವಲ್ಪ ಐಡಿಯಾ ಇದೆ ನನಗೆ. ನೋ ಮಿಮ್ಮಿ, ನೋಡಿ ಇದೇ ಮಿಸ್ ಆಗಿರೋದು. ಇದು ಸಿಕ್ಕಲಿಲ್ಲ ನನಗೆ ಆ ಫೋನಲ್ಲಿ, ಫೋನ್ಲಿರುತ್ತೆ, ಸಾರಿ. ಅದು ಇದಕ್ಕೆ ಅದ್ರಗೋಸ್ಕರನೇ ಮೇಯ್ನು. ಇದು ಸೇಮೇ ಇದೆ, ಸೈಜ್ ಸೇಮ್ ಇದೆ. ಇಲ್ಲ ಸ್ವಲ್ಪ ದೊಡ್ಡದಿದೆ ಅನಿಸ್ತಿದೆ. ಇಲ್ಲ, ಸೇಮ್ ಇದೆ, ಸೈಜ್ ಎಲ್ಲ ಸೇಮ್ ಇದೆ. ಆದರೆ ಅದಕ್ಕಿಂತ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದೆ ಅನಿಸ್ತಿದೆ ನನಗೆ. ಇದಕ್ಕೂ ಕಂಪೇರ್ ಮಾಡಿದಾಗ ಇದಕ್ಕಿಂತ ಇದು ಸ್ವಲ್ಪ
ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅನಿಸ್ತಿದೆ. ನೋಡಿದ್ರೆ ಗೊತ್ತಾಗುತ್ತಲ್ಲ ನಮ್ಗೆ ಎಷ್ಟು ಹಿಂದೆ ಡಿಫ್ರೆನ್ಸು ಇದೆ. ಇದಕ್ಕೆ ವೈರ್ ಕೂಡ ಸ್ವಲ್ಪ ಉದ್ದ ಇದೆ ಅನಿಸ್ತಿದೆ. ನೆಕ್ಸ್ಟ್ ಇದಕ್ಕೆ ಫಸ್ಟ್ ಅನ್ಬಾಕ್ಸಿಂಗ್ ಮಾಡಿರೋ ವಿಡಿಯೋ ಬೇಕಂದ್ರೆ ಕೂಡ ನಮ್ಮ ಚಾನಲ್ ಇದೆ, ಹೋಗಿ. ಇದಕ್ಕೆ ಇಲ್ಲಿ ಇದನ್ನ ಹೇಳೋದಿದೆ. ಹಿಂಗೆ ಸೆಟ್ ಮಾಡುವ ಮಾಡಿ ಇದನ್ನ ಇಲ್ಲಿ ಟೈಟ್ ಮಾಡ್ಕೊಬೇಕು. ಇದಕ್ಕಿಲ್ಲಿ ನಾವು ಇನ್ನ ಬೇಕಂದ್ರೆ ಇನ್ನ ನಾವು ಅಫೋರ್ಡಬಲ್ ಮಾಡ್ತೀವಂದ್ರೆ ಇನ್ನ ಚೆನ್ನಾಗಿ ಕ್ವಾಲಿಟಿಯಲ್ಲಿ ಕೂಡ ತಗೋಬಹುದು. ನನಗೆ ಸೆಕೆಂಡ್ ಟೈಮ್ ತೊಗೊತಿರೋದು ಮತ್ತೆ ಏನಾದರೂ ಆ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕಮ್ಮಿದೆ. ಇವಾಗ ನಂಗೆ ಅಷ್ಟೊಂದು ಕಾಸ್ಟ್ ಕೊಟ್ಟು ತೊಗೊಳೋದು ಇವಾಗೆ ಬೇಕಾಗಿಲ್ಲ ಅನ್ನಿಸ್ತು. ಅದಕ್ಕೆ ಕಮ್ಮಿ ರೇಟಲ್ಲೇ ತೊಗೊಂಡೆ ನಾನು. ಇದಕ್ಕೆ ಹಿಡಿತಾ ಇಲ್ಲ, ಇದಿಲ್ಲ ಅನಿಸುತ್ತೆ. ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇಲ್ಲಿ ಡನ್ ಡನ್ ಡನ್. ಈ ಥರ ಈಗ ನನಗೆ ಈ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅನಿಸ್ತಿದೆ. ಇಲ್ಲಿ ನೋಡಿ, ಇದು ಅದಕ್ಕೆ ಇಷ್ಟೊಂದು ಕ್ವಾಲಿಟಿ ಬಂದಿಲ್ಲ. ಇಲ್ಲಿ ಬೆಡ್ ಥರ ಬಂದಿದೆ, ಫೋನ್ಗೇನು ಆಗ್ತೀರಾ, ಪ್ರೆಸ್ ಆಗ್ತೀರಾ. ಇವಾಗ ಇದನ್ನ ನೋಡಿ, ಅರಿಲೇ ಚಿಕ್ಕದಿದೆಯಲ್ವಾ, ಅದರ ಚಾರ್ಜ್ ಸ್ವಲ್ಪನೇ ಇತ್ತು, ಹಾಕದೆ. ಇವಾಗ ಖಾಲಿ ಆಗ್ತಾ ಡಿಮ್ ಆಗ್ತಾ ಬಂತು. ಇದಕ್ಕೆ ಈ ಥರ ಇದನ್ನ ಸೆಟ್ ಈ ಥರ ಅಡಾಪ್ಟರ್ ಇರುತ್ತಲ್ಲ, ನಂದು OnePlus ಹಾಕ್ತಿದ್ದೀನಿ. ಇದಕ್ಕೆ ಈ ಥರ ಫಿಕ್ಸ್ ಮಾಡಿ ಇಲ್ಲ ಹಾಕ್ಕೊಂಡು ಈ ಸ್ಟ್ಯಾಂಡ್ ಸ್ವಲ್ಪ ಉದ್ದ ಮಾಡೋಣ. ಕಮ್ಮಿ ಉದ್ದ ಮಾಡಿಸಿ ಈ ಥರ ಇಲ್ಲಿ ಉದ್ದ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಇರುತ್ತೆ. ಈ ಥರ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಬೋದು. ಇದನ್ನ ಟೈಟ್ ಮಾಡ್ಕೊಬೇಕು. ಈ ಥರ ಟೈಟ್ ಮಾಡಿ ಇಲ್ಲಿ ಫಿಕ್ಸ್ ಮಾಡೋಣ. ಇದನ್ನ ಸ್ವಲ್ಪ ಹೈಟ್ ಡೌನ್ ಮಾಡೋಣ. ಓಕೆ ಓಕೆ, ಕರೆಕ್ಟ್. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು. ಫಸ್ಟಿಗಿಂತ ಇದೇ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಈಗ ಇಲ್ಲಿ ಬಟನ್ ಇರುತ್ತೆ, ಸ್ವಿಚ್ ಹಾಕಿದ್ದೀನಿ, ಆನ್ ಮಾಡಿ. ಓಕೆ, ನೋಡಿದ್ರಲ್ವಾ, ಬ್ರೈಟ್ ಬೆಳೆಸ್ಕೋಬೋದು. ಇದು ಕಮ್ಮಿ ಬ್ರೈಟು ನೋಡ್ಬೋದು. ಇದು ಕಮ್ಮಿ, ಫುಲ್ ಕಮ್ಮಿ ಬ್ರೈಟು. ಇದು ಜಾಸ್ತಿ ಗೊತ್ತಾಗ್ತಿದೆಯಾ? ಇದನ್ನ ತೆಗೆದ್ಬಿಡ್ತೀನಿ. ನೋಡಿ, ಫುಲ್ ಲೋ ಆಗಿದೆ. ನೋಡಿ, ಐ ಥಿಂಕ್ ನಾನು ಕಮ್ಮಿ ಇದನ್ನು ಚೇಂಜ್ ಮಾಡಿ. ವಾರ್ಮ್ ಕಲರ್ ಇದು, ಇನ್ನು ವಾರ್ಮ್ ಕಲರ್ ಇದು. ಇದ್ರಲ್ಲಿ ಹಿಂಗಿರುತ್ತೆ. ಯಾ, ಚೆನ್ನಾಗಿದೆ. ಇದು ಕೂಡ ಕಣ್ಣಿಗೆ ಏನು ಎಫೆಕ್ಟ್ ಆಗ್ತಿಲ್ಲ. ಇದನ್ನ ಎಷ್ಟು ನೋಡಿದ್ರೆ ಕಣ್ಣಿಗೆ ಏನು ಎಫೆಕ್ಟ್ ಆಗ್ತಿಲ್ಲ. ಫಸ್ಟ್ ಅದಿತ್ತಲ್ವ, ಅದನ್ನ ಹಾಕಿದ ತಕ್ಷಣ ಕಣ್ಣೆಲ್ಲ ಉರಿ ಬಂದ್ಬಿಡ್ತೈತೆ. ಆ ರಿಂಗ್ ಲೈಟಲ್ಲಿ ನಮ್ಮ ಕಣ್ಣು ಇಟ್ಟು ನೋಡೋಕ್ಕಾಗ್ತಾ ಇರಲಿಲ್ಲ, ಫುಲ್ ಡ್ಯಾಮೇಜ್ ಆಗ್ತಿತ್ತು. ಇದೇನು ಆ ಥರ ಆಗ್ತಿಲ್ಲ. ಬ್ರೈಟ್ ಕೂಡ ಸ್ವಲ್ಪ ಚೆನ್ನಾಗೇ ಕೊಡ್ತಿದೆ, ಸ್ವಲ್ಪ ಏನು ಜಾಸ್ತಿನೇ ಚೆನ್ನಾಗಿ ಬರ್ತಿದೆ. ನೋಡಿದ್ರಲ್ವ, ಚೆನ್ನಾಗಿದೆ. ಇದಕ್ಕೆ 10ಗೆ 9 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. 10ಗೆ 9 ಕೊಡ್ಬೋದು. ನೋಡಿ, ಕಸ ಎಲ್ಲ ಹಂಗೆ ಹಾಕಿದ್ದೀನಿ, ನಾನು ಕ್ಲೀನ್ ಮಾಡ್ಕೊಬೇಕು. 10ಗೆ 9 ಚೆನ್ನಾಗಿದೆ. ಅದು ಚೆನ್ನಾಗಿಲ್ಲ. 650 ಇದೆಷ್ಟು ಹೇಳಿಲ್ವಲ್ಲ ಕಾಸ್ಟ್ ಬಂದು. ಇದು
ನಾನು ಇಕ್ತೀನಿ ಬೆಳಕಾಗಿ. ಇದು ಕಾಸ್ಟ್ ಬಂದು 550 ರುಪೀಸ್ ಅಷ್ಟೇ, 554 ರುಪೀಸ್ ಅಷ್ಟೇ ಇದು. ಆದರೆ ಅದಕ್ಕೆ 650ಗಿಂತ 550 ರುಪೀಸ್ ಇದಕ್ಕಿರೋದು ಫುಲ್ ವರ್ತಬಲ್ ಅನಿಸ್ತಿದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ಫೋನ್ ಕೂಡ ಚೆನ್ನಾಗಿ ಕುತ್ಕೊಳುತ್ತೆ ಇದಕ್ಕೆ, ತುಂಬ ಚೆನ್ನಾಗಿದೆ. ಯಾರೆಲ್ಲ ತೊಗೊಂಡಿಲ್ಲ ಬೇಕಂದ್ರೆ ಲಿಂಕ್ ಇಡ್ತೀನಿ, ಲಿಂಕ್ ಇಡ್ತೀನಿ, ಹೋಗಿ ನೋಡಿ ಬೇಕಂದರೆ. ಇದನ್ನು ಇಡ್ತೀನಿ. ಡ್ರೈ ಪಾಟ್ ನಾಳೆ ಬರುತ್ತಲ್ವ, ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಅದು ಬಂದಮೇಲೆ ಅನ್ಬಾಕ್ಸಿಂಗ್ ಮಾಡಿ ಅದು ಲಿಂಕು ಕೂಡ ಬೇಕಂದ್ರೆ ಕೆಳಗಡೆ ಇಡ್ತೀನಿ. ನಿಮ್ಗೆ ಬೇಕಂದರೆ ಯೂಸ್ಫುಲ್ ಆದರೆ ನೀವು ತಗೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಇದ್ರಲ್ಲಿ ಫೋನ್ ಇಡೋಣ. ಈ ಥರ ಕನೆಕ್ಟ್ ಮಾಡಿದ್ದೀನಿ, ಚೆನ್ನಾಗಿ ಕಾಣ್ತಿದೆಲ್ಲ, ತುಂಬ ಚೆನ್ನಾಗಿದೆ. ಕ್ಲಾರಿಟಿ ಕೂಡ ನಿಮ್ಗೆ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಭಾವಿಸ್ತೀನಿ. ಚೆನ್ನಾಗಿದೆ, ಸಕ್ಸಸ್ಫುಲ್. ಗ್ಯಾಸ್ ನೆನೆ ವಿಡಿಯೋಲ್ಲಿ ನೋಡಿದ್ರಲ್ವಾ, ಅದು ರಿಂಗ್ ಲೈಟದು ರಿವ್ಯೂ ಕೊಟ್ಟೆ, ಅನ್ಬಾಕ್ಸಿಂಗ್ ಮಾಡಿ ನಿಮ್ಗೆ ನೋಡಿಸ್ದೆ. ಅನ್ಪ್ಯಾಕಿಂಗ್ ಅನ್ಕೊಬೋದು, ಅನ್ಬಾಕ್ಸಿಂಗ್ ಅನ್ಬೋದು. ಇಷ್ಟ ಆಯಿತು. ನಾನು ಇವಾಗ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದೆ, ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅನಿಸ್ತಿದೆ. ಕಣ್ಣು ಕೂಡ ಏನೂ ಹಾರ್ಮ್ ಮಾಡ್ತಿಲ್ಲ, ಅದು ಉರಿತಿಲ್ಲ, ಆ ಥರ ಏನಾಗ್ತಿಲ್ಲ. ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ. ನೀವೇನಾದ್ರು ಟ್ರೈ ಮಾಡಬೇಕಂದ್ರೆ ತೊಗೋಬೇಕಂದ್ರೆ ಟ್ರೈ ಮಾಡಿ. ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಡ್ತೀನಿ ಅದನ್ನು. ಮತ್ತು ಡ್ರೈ ಪಾಟ್ ಆರ್ಡ್ರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ವ, ಬಂದಿದೆ. ಪ್ಯಾಕಿಂಗ್ ನಾರ್ಮಲ್ ಈ ಥರ ಇದೆ, ಏನು ಆ ಥರ ಏನು ಇಲ್ಲ, ನಾರ್ಮಲ್ ಆಗಿದೆ. ಇದು ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಇವಾಗ ನೋಡಿಸ್ತೀನಿ. ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ, ನಿಮಗೋಸ್ಕರ ಮತ್ತೆ ಓಪನ್ ಮಾಡ್ತಿದ್ದೀನಿ. ಹೆಂಗೆ ಏನು ಅಂತ ತಿಳ್ಕೊಂಡಿದ್ದೀನಿ, ಯಾಕಂದರೆ ಇದು ನೆನ್ನೆ ನೈಟ್ ಬಂತು, ಅದಕ್ಕೆ ಇವಾಗ ನಿಮಗೆ ನೋಡಿಸ್ತೀನಿ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ನಿಮ್ಮ ಫಸ್ಟಿಂದ ಹೆಂಗೆ ನೀಟಾಗಿ ಹೇಳ್ಬೇಕಲ್ವ, ಅದಕ್ಕೆ ನಾನು ಫಸ್ಟಿಂದ ಮಾಡ್ತಿದ್ದೀನಿ. ಫಸ್ಟ್ ಈ ಥರ ಬರುತ್ತೆ, ಈ ಥರ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ನೋಡಿ. ಈ ಥರ ಕ್ಯಾರಿ ಮಾಡ್ಬೋದು, ಎಲ್ಲಿಗಾದರೂ ಈ ಥರ ಬ್ಯಾಗಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗ್ಬೋದು ಇದನ್ನು. ಇದು ಕೂಡ ಚೆನ್ನಾಗಿದೆ, ಬ್ಯಾಗ್ ಕೊಡೋದು ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟ್ ಇದು ಕೊಟ್ಟಿದ್ದಾರೆ, ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಫುಲ್ ಮೆತ್ತಿಗಿರೋದು ಹಾಕಿದ್ದಾರೆ, ಫೋನ್ಗೆ ಏನೂ ಆಗ್ತಿರ ಇರೋಕ್ಕೆ. ಇಲ್ಲೊಂದು ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದಾರೆ, ಅದನ್ನ ಸೆಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇದ್ರಲ್ಲಿ ತೆಗಿಯೋಣ. ಇದೆ ನೋಡಿದ್ರಲ್ವಾ, ಇದು ವೈಟ್ ಆಗಲಿ ಕ್ವಾಲಿಟಿ ಆಗಲಿ ಪೈಪ್ದಾಗಲಿ ನನಗೆ ಸಕ್ಕದಾಗಿದೆ. ಇದಂತೂ ನಾನು ಏನೋ ಅಂದ್ಕೊಂಡೆ, ನಾನು ಇಷ್ಟು ಅಫೋರ್ಡ್ ಮಾಡ್ತಿದ್ದೀನಿ, ಇದು ವರ್ಕ್ ಆಗುತ್ತಾ, ಅಫೋರ್ಡಬಲ್ವೇನಾ ಅಂತ ತುಂಬ ಅನ್ನಿಸ್ತು ನನಗೆ. ಆದರೆ ಇದು ನನಗೆ ವರ್ತ್ ಅನ್ನಿಸ್ತು. ಇದು ತುಂಬ ಇಷ್ಟ ಆಯ್ತು ನಂಗೆ ಹೇಳ್ಬೇಕಂದ್ರೆ. ಇದು MRP ಎಷ್ಟಿದೆ ಅಂತ ಗೊತ್ತಿಲ್ಲ, ನಾನು ಪೇ ಮಾಡಿದ ಮಾತ್ರ 750 ರುಪೀಸ್ ಇಕ್ಕಿದ್ದೀನಿ. ಇದಕ್ಕೆ ಇಕ್ಕಬೇಕಾ, ಇಷ್ಟು ಅಫೋರ್ಡ್ ಮಾಡಬೇಕಾ, ಇವಾಗ ಬೇಕಾಗಿತ್ತ ಅಂತ ತುಂಬ ಯೋಚನೆ ಮಾಡಿ ನಾನು ತೊಗೊಂಡಿದ್ದೀನಿ. ಸರಿ, ಇದು ಬಂದಮೇಲೆ ನನಗೆ ತುಂಬ ಹ್ಯಾಪಿಯಾಗಾಯಿತು. ಇದು ನನಗೆ ಇಕ್ಕಿರೋದಕ್ಕೆ ವರ್ತ್ ಅನ್ನಿಸ್ತು. ನಿಮಗೂ ಏನಾದ್ರು ತೊಗೊಬೇಕು, ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದೀರಾ, ಇಲ್ಲ ಇನ್ಸ್ಟಾಗ್ರಾಮ್ ಮಾಡ್ತಾಯಿದ್ದೀರಾ ಅಂದರೆ ಯೂಸ್ ಆಗುತ್ತೆ, ತೊಗೊಬೋದು. ನೋಡಿ, ಇಲ್ಲಿ ರಬ್ಬರ್ ಥರ ಕೊಟ್ಟಿದ್ದಾರೆ, ಕದ್ಲಲ್ಲ, ಇದನ್ನು ಜರುಗಿಸಿದ್ರೆ ಇಟ್ಕೊಳುತ್ತೆ. ನೆಕ್ಸ್ಟ್ ಹಿಂಗೆ ಕೊಟ್ಟಿದ್ದಾರೆ, ಇದು ನೋಡಿ ಕೊಟ್ಟಿದ್ದಾರೆ. ಇಲ್ಲಿ ಫೋನ್ ಮಾಡೋದು ಹಿಂಗೆ ಇಡಬೇಕು, ಈ ಥರ. ಇಲ್ಲಿ ಅದನ್ನ ಈ ಥರ ಸೆಟ್ ಮಾಡಬೇಕು. ಈ ಥರ ಹಿಂಗೆ, ಈ ಥರ ಬೇಕಾದರೆ ಈ ಥರ, ಇಲ್ಲಾಂದರೆ ಈ ಥರ ಬೇಕಾದರೆ ಈ ಥರ. ನಾನು ಈ ಥರ ಸೆಟ್ ಮಾಡ್ತೀನಿ, ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಈಸಿಯಾಗಿದೆ, ಎಲ್ಲರೂ ಈಸಿಯಾಗಿ ಮಾಡ್ಬೋದು ಇದನ್ನು, ಕಷ್ಟ ಏನಿಲ್ಲ. ನೆಕ್ಸ್ಟ್ ಬಂದು ಇದನ್ನು ಎಷ್ಟು ಹೈಟ್ ಮಾಡ್ಬೋದು ಅಂತ ನೋಡಿಸ್ತೀನಿ. ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಇದನ್ನು ಎರಡು ಹಿಂಗೆ ಕೊಟ್ಟಿರ್ತಾರೆ, ಇದನ್ನ ಹಿಂಗೆ ತಕ್ಕೋಬೇಕು. ಹಿಂಗೆ ತೆಗೆದಿದ ತಕ್ಷಣ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಉದ್ದ ಬಂದಿದೆ ಅಂತ. ಇದು ಎರಡು ಕಡೆ ಏನು ಆ ಥರ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಈ ಥರ ಲಾಕ್ ತೆಗೆದಿದ್ರೆ ಲಾಕ್ ಆಗುತ್ತೆ, ನೋಡೋರಲ್ವಾ ಹಿಂಗೆ. ಮತ್ತೆ ಇದು ಹೋಗ್ಬಾರ್ದು ಹಿಂದೆಗೆ ಅಂದರೆ ಇದನ್ನ ಹಿಂಗೆ ಲಾಕ್ ಮಾಡಬೇಕು. ಈ ಥರ ಎರಡಕ್ಕೂ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ತೆಗೆದು ಈ ಥರ ಲಾಕ್ ಮಾಡಿಬಿಡ್ಬೇಕು. ಆವಾಗ ಅದು ಹೋಗೋದಿಲ್ಲ. ಈ ಥರ ನೀಟಾಗಿ ಲಾಕ್ ಮಾಡಿಕೊಂಡು ಹಿಂಗೆ ಎಷ್ಟು ಉದ್ದ ಇದೆ ನೋಡೋದು. ಫೋನ್ನ ಸೆಟ್ ಮಾಡ್ಕೊಬೋದು. ಇದು ಹಿಂಗೆ ತಗೊಂಡು ಹಿಂಗೆ ಇಟ್ಕೊಂಡು ಹಿಂಗೆ ವಿಡಿಯೋ ಮಾಡೋದು. ಈ ಥರ ಹಿಂಗೆ ಇಟ್ಕೊಂಡು ಹಿಂಗೆ ವಿಡಿಯೋ ಮಾಡ್ಬೋದು. ಎಷ್ಟು ಉದ್ದ ಹಿಂಗೆ ಮಾಡೋದು ಅಂತ ಹೇಳಿದ್ನಲ್ವ, ಇದನ್ನ ಮುಚ್ಚಿಬಿಡೋಣ.
ಮತ್ತು ಆ ಥರ ತೆಗೆದು ಕ್ಲೋಸ್ ಮಾಡೋದು ಅಷ್ಟೇ. ಈಸಿ ಫುಲ್ಲು. ಇವಾಗ ಇದನ್ನ ತೆಗೆದ್ವಿ. ಇನ್ನು ನಿಮಗೆ ಇದು ಉದ್ದ ಹಾಕ್ಬೇಕು. ಅದು ಉದ್ದಾಗಿನೂ ಸಾಕಾಗಿಲ್ಲ ಅಂದರೆ ಏನು ಮಾಡ್ಬೇಕಂದ್ರೆ ಹೇಳ್ತೀನಿ. ಇದು ಕಾಣಿಸ್ತಿದ್ಯಾ? ಹಿಂಗೆ ಹೇಳ್ತೀನಿ ರೀ. ಇದನ್ನು ಲೂಸ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರಲ್ವಾ, ಇದು ರಿವ್ಯೂನು ತುಂಬ ಚೆನ್ನಾಗಿದೆ. ರಿವ್ಯೂ ನೋಡಿ ತೊಗೊಂಡಿದ್ದು ನಾನು. ಕ್ಯಾಮ್ರಾ ಕೂಡ ಈಗ ಇಡ್ಬೋದು ಇದಕ್ಕೆ. ಈ ಥರ ರೊಟೇಟ್ ಆಗಿ ಬರುತ್ತೆ ನೋಡಿ. ಇದು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಬೋದು. ಹಿಂಗೆ ಇದನ್ನು ಹಿಂಗೆ ಇಟ್ಕೊಂಡು ಹಿಂಗೆ ತಿರುಗಿಸಿದ್ರೆ ಚೆನ್ನಾಗಿರಲ್ಲ. ಈ ಥರ ತಿರುಗಿಸಿದ್ರೆ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬರುತ್ತೆ. ಇಷ್ಟು ಉದ್ದ ಬರುತ್ತೆ. ನಿಮ್ಗೆ ಈ ಥರನೇ ಬೇಕಂದ್ರೆ ಮಾಡ್ಕೋಬೋದು. ನಿಮ್ಗೆ ಅಷ್ಟು ಉದ್ದ ಬೇಡ ಅಂದರೆ ಹಿಂಗೆ ಮಾಡಿಕೊಂಡು ಹಿಂಗೆ ಇದನ್ನ ಹೆಂಗೆ ಬೇಕೋ ಹಂಗೆ ತಿರ್ಸ್ಕೊಬೋದು. ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆಗೆ ಹಿಂಗೆ ಇಟ್ಕೊಂಡು ಹಿಂಗೆ ಕೂಡ ನೀವು ವಿಡಿಯೋ ಮಾಡ್ಕೊಬೋದು ಥರ. ಮತ್ತು ಇದನ್ನು ಒಳಗಡೆ ತಳ್ಬೋದು ನೋಡಿ, ಎಷ್ಟು ಈಸಿಯಾಗಿ ಹೋಗ್ತಿದೆ. ಕಲ್ತ್ಕೊಳೋವರೆಗೂ ಆಮೇಲೆ ಕಲ್ತ್ಕೊಂಡ್ಮೇಲೆ ಈಸಿ ಆಗುತ್ತೆ. ಇದು ನೀಟಾಗಿ ಮೇಲೆ ಇಟ್ಕೊಳ್ಳೋಣ. ನೀಟಾಗಿ ಮಾಡಿಕೊಂಡು ಈ ಥರ ನೋಡಿದ್ರಲ್ವ, ಇದನ್ನ ಎರಡನ್ನೂ ಇದ್ದೇ ಇಟ್ಟು ನೋಡಿ. ಚಿಕ್ಕದಾಗಿ ಇಟ್ಟಿದ್ದೀನಿ ನಾನು, ಅದಕ್ಕೆ. ನೋಡಿದ್ರಲ್ವಾ ರಿಂಗ್ ಲೈಟ್ನ. ಇದನ್ನು ನಿಮ್ಗೆ ಇಷ್ಟ ಆಗಿದ್ರೆ ಕಂಪಲ್ಸರಿ ತೊಗೊಳ್ಳಿ. ನಿಮ್ಗೆ ಯೂಸ್ಫುಲ್ ಬೇಕು ಅಂದರೆ ಇದು ಮಾತ್ರ ಹಂಗೆ 10ಗೆ 100 ಕೊಡ್ತೀನಿ ಬೇಕಂದ್ರೆ. ಅಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ನಂಗೆ ಸಕ್ಕತ್ ಇಷ್ಟ ಆಯ್ತು. ಇದು 750, ಇದು 550. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೋಡಿ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಓಪನ್ ಆಗುತ್ತೆ. ಅದು ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಏನು ಮಾಡಬೇಕು? ಲೈಕ್ ಮಾಡಿ ಕಂಪಲ್ಸರಿ. ಇನ್ನು ವಿಡಿಯೋ ನೋಡೋರೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಥರ ವೀಡಿಯೋಸು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ, ಅದನ್ನ ಠಂಗ್ ಅಂತ ಹೊಡೆದು ಇಟ್ಕೊಳ್ಳಿ. ನಿಮಗೆ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಹಂಗೆ ಬರುತ್ತೆ. ಇನ್ನು ಯಾವ ಥರ ವೀಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗೈಸ್.